1 ಕಪ್ ರವೆ ಇದ್ರೆ ಸಾಕು ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ. ಕೇಸರಿ ಬಾತ್ಗಿಂತ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಯಾವುದಾದ್ರೂ ಸ್ಪೆಷಲ್ ಅಕೇಶನ್ಸಲ್ಲಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು. ಬಾಯಲ್ಲಿಟ್ಟರೆ ಅಂತೂ ಹಾಗೆ ಕರಗೋಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ಯಾಕೆ ತಡ, ಈ ಸ್ವೀಟ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಉಪ್ಪಿಟ್ಟು ರವೆನ ಹಾಕ್ಕೊತಾ ಇದ್ದೀನಿ. ಇದು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಅಂತ ಕರೀತಾರಲ್ವ, ಅದೇ ರವೆ ಇದು. ಈಗ ಇದಕ್ಕೇನೆ ನಾವು ರವೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಕಾಯಿಸಿ ಆರಿಸಿರೋ ಅಂತ, ಅಂದರೆ ಒಂದು ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ, ಆ ಹಾಲನ್ನ 3 ಕಪ್ಪಷ್ಟು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಈ ರವೆನೆಲ್ಲ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಇಲ್ಲಿ ಬೇಕಾದರೆ ನೀವು ಚಿರೋಟಿ ರವೆನ ಸಹ ಹಾಕಿ ನೆನೆಸ್ಕೋಬೋದು. ಇದೆಲ್ಲ ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ಸಾಫ್ಟಾಗಿ ನೆನೆಯುತ್ತೆ. ಅಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ನಾವು ರವೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪನ ಸೇರಿಸ್ಕೊಂಡು ಇದಕ್ಕೆ ನಿಮ್ಗೆ ಇಷ್ಟ ಇರೋವಂಥ ಯಾವುದೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಹುರಿದು ತೆಗೆದಿಟ್ಕೋಬೇಕು. ಈಗ ನಾವು ರವೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ತಗೊತಾ ಇದ್ದೀನಿ. ಇಲ್ಲಿ 1 ಕಪ್ ರವೆಗೆ 3 ಕಪ್ಪಷ್ಟು ಹಾಲು, ಅರ್ಧ ಕಪ್ಪಷ್ಟು ತುಪ್ಪ, 1 ಕಪ್ಪಷ್ಟು ಸಕ್ಕರೆ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸ್ವೀಟ್ ಸಹ ಪರ್ಫೆಕ್ಟಾಗಿ ಬರುತ್ತೆ. ನಾವು ಹಾಕಿರೋ ಸಕ್ಕರೆನ ತುಪ್ಪದಲ್ಲೇ ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ರೆ ಇದೆಲ್ಲ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ಯಾರ್ಮಲೈಸ್ ಆಗುತ್ತೆ. ಈ ರೀತಿ ಬ್ರೌನ್ ಕಲರ್ ಬಂದಾದ್ಮೇಲೆ ಇದನ್ನ ಮತ್ತೆ ತಿರುಗ್ಸಕ್ಕೆ ಹೋಗ್ಬಾರ್ದು, ಸೀದೋಗ್ಬಿಟ್ರೆ ಕಹಿ ಬಂದ್ಬಿಡತ್ತೆ. ಈ ಟೈಮಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ರವೆ ಮಿಶ್ರಣನ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಈ ಸಕ್ಕರೆ ಪಾಕ ಸೀದೋಗ್ಬಿಡ್ಬಾರ್ದು, ಇಲ್ಲಾಂದರೆ ಸ್ವೀಟ್ ಎಲ್ಲ ಹಾಳಾಗುತ್ತೆ, ಕಹಿ ಬಂದ್ಬಿಡತ್ತೆ. ಜಸ್ಟ್ ಈ ರೀತಿ ಬ್ರೌನ್ ಕಲರ್ ಚೇಂಜ್ ಆಗ್ತಿದೆ ಅಂದಾಗೆ ಈ ರವೆ ಮಿಶ್ರಣನ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇದ್ರೆ ಸಾಕು. ಇದು ತುಂಬ ಟೈಮ್ ಏನು ಹಿಡ್ಸಲ್ಲ. ಮೊದಲಿಗೆ ನಾವು ಹಾಕಿರೋ ತುಪ್ಪ ಎಲ್ಲ ಈ ರವೆ ಹೀರ್ಕೊಂಡ್ಬಿಟ್ಟು ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ಎಲ್ಲ ಈ ರೀತಿ ತುಪ್ಪ ಬಿಟ್ಕೊಂಡ್ಬಿಟ್ಟು ಒಳ್ಳೆ ಶೈನಿಂಗ್ ಬಂದ್ಬಿಡತ್ತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಆ ಟೆಕ್ಸ್ಚರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಟ್ರೆ ಆಯಿತು. ಈ ಸ್ವೀಟು ಕ್ಯಾರಮಲ್ ಫ್ಲೇವರಲ್ಲಿ ಇರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏಲಕ್ಕಿ ಹಾಕೋ ಅವಶ್ಯಕತೆ ಇಲ್ಲ. ಬಾಯಲ್ಲಿಟ್ಟರೆ ಅಂತೂ ಹಾಗೆ ಕರ್ಗೋಗುತ್ತೆ, ಅಷ್ಟು ರುಚಿಯಾಗಿ ಇರುತ್ತೆ, ಡಿಫ್ರೆಂಟ್ ಟೇಸ್ಟಲ್ಲೂ ಇರುತ್ತೆ. ಯಾವಾಗಲೂ ಒಂದೇ ಥರ ಸ್ವೀಟ್ ತಿಂದು ಬೋರ್ ಆಗಿದ್ರೆ ಮಿಸ್ ಮಾಡದೆ ಈ ಪಂಜಾಬಿ ಸ್ಟೈಲ್ ಮಖಂಡಿ ಹಲ್ವಾನ ಟ್ರೈ ಮಾಡಿ ನೋಡಿ. ಎಷ್ಟು ಈಸಿಯಾಗಿ ಫಾಸ್ಟಾಗಿ ಮಾಡಿಬಿಡ್ಬೋದು, ಅಷ್ಟೇ ಫಾಸ್ಟಾಗಿ ಖಾಲಿ ಆಗೋಗುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಆಯಿತಾ. ಮತ್ತೊಂದು ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.